ಪ್ರಿಯಕರನೊಂದಿಗೆ ಸೇರಿ ಗಂಡನನ್ನೇ ಮುಗಿಸಿದ ಪತ್ನಿ ಹಾಗೂ ಗಂಡನ ಕೊಲೆ ಮಾಡಿದ ನಂತರ ಹಬ್ಬ ಮಾಡಿದ ಪತ್ನಿ ಮತ್ತು ಧರ್ಮಸ್ಥಳಕ್ಕೆ ಹೋಗಿದ್ದಾನೆಂದು ನಾಟಕ ಆಡಿದ ಪತ್ನಿ. ಈ ಘಟನೆ ನಡೆದಿರುವುದು ಕೊಪ್ಪಳ ತಾಲೂಕಿನ ಬೂದುಗುಂಪ ಗ್ರಾಮದಲ್ಲಿ. ಆಕೆ ಅಂದರೆ ನೇತ್ರಾವತಿ ಮತ್ತು ಆಕೆಯ ಪ್ರಿಯಕರ ಸೋಮಪ್ಪ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಬೂದುಗುಂಪ ಗ್ರಾಮದ ದ್ಯಾಮಣ್ಣ ಅವರನ್ನು ನೇತ್ರಾವತಿ ಆಕೆಯ ಪ್ರಿಯಕರ ಸೋಮಣ್ಣ ಸೇರಿ 25ರಂದು ಬೂದುಗುಂಪ ಗ್ರಾಮದ ಜಮೀನಿನಲ್ಲಿ ಕೊಲೆ ಮಾಡಿ ಆನಂತರ 6 ಕಿಲೋಮೀಟರ್ ದೂರದ ತೆಗೆದುಕೊಂಡು ಹೋಗಿ ಶವವನ್ನು ಸುಟ್ಟು ಹಾಕಿರುವುದಾಗಿ ಅವರು ಹೇಳಿಕೆ ನೀಡಿದ್ದಾರೆ. ನೇತ್ರಾವತಿ ಮತ್ತು ಅದೇ ಗ್ರಾಮದ ಸೋಮಪ್ಪ ಇವರಿಬ್ಬರ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಈ ಸಂಬಂಧಕ್ಕೆ ಅಡ್ಡಿಪಡಿಸಿದ ದ್ಯಾಮಪ್ಪನನ್ನು ಕೊಲೆ ಮಾಡಿರುವುದಾಗಿ ಅವರಿಬ್ಬರು ಒಪ್ಪಿಕೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಯಾವುದೇ ವಿಷಯ ಗೊತ್ತಿಲ್ಲದ ಹಾಗೆ ನಾಟಕ ಆಡಿದ್ದಾಳೆ ನೇತ್ರಾವತಿ. ಮನೆಯವರೆಲ್ಲ ಕೇಳಿದಾಗ ನನ್ನ ಗಂಡ ಧರ್ಮಸ್ಥಳಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ದಾಳೆ. ಅದಾದ ನಂತರ ಜುಲೈ 30ರಂದು ಅನಾಮಧೇಯ ವ್ಯಕ್ತಿಯ ಸುಟ್ಟ ಶವ ಪತ್ತೆಯಾಗುತ್ತೆ. ಪೊಲೀಸರು ಅದನ್ನು ನೋಡಿ ಅವರೇ ಅಂತ್ಯಕ್ರಿಯೆಯನ್ನು ಮಾಡಿದ್ದಾರೆ. ಕೊನೆಗೆ ದ್ಯಾವಣ್ಣನ ಸಹೋದರ ನೀಡಿದ ದೂರಿನನ್ವಯ ತನಿಖೆ ಕೈಗೊಳ್ಳಲಾಗುತ್ತೆ. ಈ ತನಿಖೆ ಕೈಗೊಂಡ ನಂತರ ಈ ಇಬ್ಬರು ನಡೆಸಿದ ಕುಕೃತ್ಯ ಬಯಲಾಗಿದೆ. ಏನಾಗಿದೆ ನಮ್ಮ ಈ ಸಮಾಜದಲ್ಲಿ?